ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ ಎಂಬುದು ಒಂದು ಕಾರ್ಯಕ್ರಮ ನಡೀತಿದೆ. DCM ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ. ಅದರಲ್ಲಿ ಕನ್ನಡ ಮಾಯವಾಗಿದೆ. 95% ಕನ್ನಡವೇ ಇಲ್ಲ, 5% ಅದು ಕನ್ನಡ ಅಕ್ಷರ ಬಳಸಿದ್ದಾರೆ, ತಪ್ಪಾಗಿ ಬಳಸಿದ್ದಾರೆ. ಈ ಒಂದು ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರೂಪೇಶ್ ರಾಜಣ್ಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, BBMP ಹೇಳುತ್ತೆ ಒಂದು ಕಡೆ 60% ಕನ್ನಡ ಕಡ್ಡಾಯ ಅಂತ ಹೇಳುತ್ತೆ. BBMP ಕೇಂದ್ರ ಕಚೇರಿಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯ ಇದ್ದರೂ 5% ಇದ್ದರೂ ಅದು ತಪ್ಪಾಗಿವೆ. ಏನು ಹೇಳ್ತಾರೆ ಸರ್ ಅಂತ? ಮೊದಲನೇದಾಗಿ ನಾವು ಕನ್ನಡ ಬೆಳೆಸಬೇಕು, ಕನ್ನಡವನ್ನು ನಾವು ಉಳಿಸಬೇಕು, ಎಲ್ಲ ಕಡೆ ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ. ನಾನು BBMP ಅವ್ರಿಗೆ ಕೇಳ್ಕೊಳ್ತೀನಿ. ನಾನು ಸರ್ಕಾರ ಆದೇಶ ತಂದಿದೆ 60%ಗಿಂತ ಜಾಸ್ತಿ ಕನ್ನಡ ಇರಬೇಕು ಅಂತ ಹೇಳಿ. ನೀವು ಬಳಸಿರ್ತಕ್ಕಂಥ ಈ ಫಲಕಗಳು ಏನಿದೆ ಅಲ್ಲ, ಇವತ್ತು ರಸ್ತೆ ಹೆಸರಿಡಬೇಕು, ನಮ್ಮ ರಸ್ತೆ ನಮ್ಮ ಹೆಮ್ಮೆ, ಕರೆಕ್ಟ್, ಒಪ್ಕೋತೀನಿ ನಿಮ್ಮ ಕಾರ್ಯಕ್ರಮ. ಆದರೆ ಕನ್ನಡವೇ ಇಲ್ಲದೆ ಹೋದಂಥ ರಸ್ತೆಯಲ್ಲಿ ಕನ್ನಡಿಗರು ಹೇಗೆ ಓಡಾಡಬೇಕು, ಈ ರಸ್ತೆ ಏನು ಅಂತಂತ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ಅದು ಬಳಸಿದ್ದೀರಾ, ಒಂದು 5% ಕನ್ನಡ ಬಳಸಿದ್ದೀರಾ, 16 ಕರೆಕ್ಟಾಗಿ ಬಳಸಿದ್ದೀರಾ, ತಪ್ಪಾಗಿ. ಅಂದರೆ ಇದನ್ನು ಬಳಸೋದಕ್ಕೆ ನೀವು ಯಾರು ಹೊರ ರಾಜ್ಯದ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿದ್ದೀರಾ? BBMP ಕನ್ನಡಿಗರಿಲ್ವಾ? ಅಥವಾ ಇಲ್ಲಿ ಕನ್ನಡವನ್ನು ಸರಿಯಾಗಿ ಬಳಕೆ ಮಾಡ್ತಕ್ಕಂಥವ್ರನ್ನ ನೀವು ಅವ್ರ ಕೈಲಿ ನೀವು ಒಂದು ಸರಿಯಾದ ಮಾಹಿತಿಯನ್ನು ತಗೊಂಡಿಲ್ವಾ? ಈ ಕೂಡಲೇ ಫಲಕಗಳನ್ನೆಲ್ಲ ನೀವು ಬದಲಾವಣೆ ಮಾಡಬೇಕು. ಈ ಕೂಡಲೇ ನೀವು 60% ಜಾಸ್ತಿ ನೀವು ಆ ಒಂದು ಫಲಕಗಳಲ್ಲಿ ಕನ್ನಡವನ್ನು ಬಳಸಬೇಕು. ಸರ್, ಆ ಒಂದು ಕಾರ್ಯಕ್ರಮದಲ್ಲಿ DCM ಅವರು ಉದ್ಘಾಟನೆ ಮಾಡಿದ್ದಾರೆ, BBMP ಕಮಿಷನರ್ ಇದ್ದಾರೆ, ಅವ್ರಿಗೆ ಗೊತ್ತಾಗಿಲ್ವ ಅಂತ? ಯಾಕಂದ್ರೆ ಆ 2 months ಪ್ರೊಸೆಸ್ ಇರುತ್ತೆ. ಒಂದು ಕಡೆ ಟ್ರಾನ್ಸ್ಲೇಟ್ ಆಗಲೇಬೇಕು, ಒಂದು ಕಡೆ ಇಂಗ್ಲೀಷು, ಒಂದು ಕಡೆ ಕನ್ನಡ. ಅಲ್ಲಿ ಕನ್ನಡ ಯಾವುದೂ ಇಲ್ಲ, 95% ಕನ್ನಡ ಇಲ್ಲವೇ ಇಲ್ಲ ಅಲ್ಲಿ. ಸರ್, ಇವತ್ತು ಫಲಕಗಳಲ್ಲಿ ಕನ್ನಡ ಇಲ್ಲ ಅಂತ ಅನ್ನೋದು ಇದೇ BBMP ಆಫೀಸ್ ಎದುರುಗಡೆ ಇರ್ತಕ್ಕಂಥ ಒಂದು 10 ಅಂಗಡಿಗೆ ಹೋದ್ರೂ ಕಾಣಿಸುತ್ತೆ. ಬೆಳಿಗ್ಗೆ ಅವರೆಲ್ಲ ಓಡಾಡೋಲ್ಲ ಸರ್, ಗೊತ್ತು. ಆದರೂ ಯಾಕೆ ಅವ್ರು ಮಾಡ್ತಾ ಇಲ್ಲ? ನೀವೇನಾದ್ರು ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರಿಗೆ ಸರೆಂಡರ್ ಆಗಿದ್ದೀರಾ? ನೀವು ಅವ್ರ ಸೇವಕರಾಗೋಗಿದ್ದೀರಾ? ನೀವು ಮಾನ್ಯ DCM ಸಾಹೇಬ್ರೆ, ನಿಮ್ಗೆ ಹೇಳ್ತಾ ಇದ್ದೀನಿ, ತಾವು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಜೊತೆಗೆ BBMP ಅಧಿಕಾರಿ ಯಾರಿದ್ದಾರೆ, ತುಷಾರ್ ರಂಗನಾಥ್ರವರು, ನಿಮಗೆ ಕಣ್ಣು ಕಾಣಿಸಿಲ್ವಾ ಸರ್ ಇದು? ಸರ್, ತುಷಾರ್ ಗಿರಿನಾಥ್ ಅವರೇ, ದಯವಿಟ್ಟು ನಿಮ್ಗೆ ಇದು ಕಂಡಿಲ್ವಾ? ಇದು ಈ ಕೂಡಲೇ ನೀವು ದಯವಿಟ್ಟು ಈ ತಪ್ಪನ್ನು ಸರಿಪಡಿಸಬೇಕು. ಜೊತೆಗೆ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅದನ್ನು ಪೂರ್ಣವಾಗಿ ಅದನ್ನು ಮತ್ತೆ ಸರಿದೂಗಿಸಿ 60%ಕ್ಕಿಂತ ಹೆಚ್ಚು ಕನ್ನಡವನ್ನು ಬಳಸಿ ಮತ್ತೆ ಮರುಸ್ಥಾಪನೆ ಮಾಡಬೇಕು ಕನ್ನಡವನ್ನು. ಯಾಕಂದರೆ 3 ದಿನ ಕಾರ್ಯಕ್ರಮ ಆಗುತ್ತೆ. ನಾಳೆ ನೀವು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಮನವಿ ಮಾಡ್ತಾರಾ ಕಮಿಷನರ್ಗೆ ಏನಾದರೂ ಅಂತ? ಇವತ್ತು ನಿಮ್ಮ ಸುದ್ದಿಯನ್ನು ನೋಡಿಯೂ ಕೂಡ, ಈ ಸುದ್ದಿಯನ್ನು ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ನಾಳೆ 11 ಗಂಟೆಗೆ ನಾವೆಲ್ಲರೂ BBMP ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು BBMPಗೆ. ಇಲ್ಲ ಅಂದರೆ BBMPಗೆ ಮುತ್ತಿಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BBMP ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ ಎಂಬುದು ಒಂದು ಕಾರ್ಯಕ್ರಮ ನಡೀತಿದೆ. DCM ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ. ಅದರಲ್ಲಿ ಕನ್ನಡ ಮಾಯವಾಗಿದೆ. 95% ಕನ್ನಡವೇ ಇಲ್ಲ, 5% ಅದು ಕನ್ನಡ ಅಕ್ಷರ ಬಳಸಿದ್ದಾರೆ, ತಪ್ಪಾಗಿ ಬಳಸಿದ್ದಾರೆ. ಈ ಒಂದು ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರೂಪೇಶ್ ರಾಜಣ್ಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, BBMP ಹೇಳುತ್ತೆ ಒಂದು ಕಡೆ 60% ಕನ್ನಡ ಕಡ್ಡಾಯ ಅಂತ ಹೇಳುತ್ತೆ. BBMP ಕೇಂದ್ರ ಕಚೇರಿಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯ ಇದ್ದರೂ 5% ಇದ್ದರೂ ಅದು ತಪ್ಪಾಗಿವೆ. ಏನು ಹೇಳ್ತಾರೆ ಸರ್ ಅಂತ? ಮೊದಲನೇದಾಗಿ ನಾವು ಕನ್ನಡ ಬೆಳೆಸಬೇಕು, ಕನ್ನಡವನ್ನು ನಾವು ಉಳಿಸಬೇಕು, ಎಲ್ಲ ಕಡೆ ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ. ನಾನು BBMP ಅವ್ರಿಗೆ ಕೇಳ್ಕೊಳ್ತೀನಿ. ನಾನು ಸರ್ಕಾರ ಆದೇಶ ತಂದಿದೆ 60%ಗಿಂತ ಜಾಸ್ತಿ ಕನ್ನಡ ಇರಬೇಕು ಅಂತ ಹೇಳಿ. ನೀವು ಬಳಸಿರ್ತಕ್ಕಂಥ ಈ ಫಲಕಗಳು ಏನಿದೆ ಅಲ್ಲ, ಇವತ್ತು ರಸ್ತೆ ಹೆಸರಿಡಬೇಕು, ನಮ್ಮ ರಸ್ತೆ ನಮ್ಮ ಹೆಮ್ಮೆ, ಕರೆಕ್ಟ್, ಒಪ್ಕೋತೀನಿ ನಿಮ್ಮ ಕಾರ್ಯಕ್ರಮ. ಆದರೆ ಕನ್ನಡವೇ ಇಲ್ಲದೆ ಹೋದಂಥ ರಸ್ತೆಯಲ್ಲಿ ಕನ್ನಡಿಗರು ಹೇಗೆ ಓಡಾಡಬೇಕು, ಈ ರಸ್ತೆ ಏನು ಅಂತಂತ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ಅದು ಬಳಸಿದ್ದೀರಾ, ಒಂದು 5% ಕನ್ನಡ ಬಳಸಿದ್ದೀರಾ, 16 ಕರೆಕ್ಟಾಗಿ ಬಳಸಿದ್ದೀರಾ, ತಪ್ಪಾಗಿ. ಅಂದರೆ ಇದನ್ನು ಬಳಸೋದಕ್ಕೆ ನೀವು ಯಾರು ಹೊರ ರಾಜ್ಯದ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿದ್ದೀರಾ? BBMP ಕನ್ನಡಿಗರಿಲ್ವಾ? ಅಥವಾ ಇಲ್ಲಿ ಕನ್ನಡವನ್ನು ಸರಿಯಾಗಿ ಬಳಕೆ ಮಾಡ್ತಕ್ಕಂಥವ್ರನ್ನ ನೀವು ಅವ್ರ ಕೈಲಿ ನೀವು ಒಂದು ಸರಿಯಾದ ಮಾಹಿತಿಯನ್ನು ತಗೊಂಡಿಲ್ವಾ? ಈ ಕೂಡಲೇ ಫಲಕಗಳನ್ನೆಲ್ಲ ನೀವು ಬದಲಾವಣೆ ಮಾಡಬೇಕು. ಈ ಕೂಡಲೇ ನೀವು 60%ಕ್ಕಿಂತ ಜಾಸ್ತಿ ನೀವು ಆ ಒಂದು ಫಲಕಗಳಲ್ಲಿ ಕನ್ನಡವನ್ನು ಬಳಸಬೇಕು. ಸರ್, ಆ ಒಂದು ಕಾರ್ಯಕ್ರಮದಲ್ಲಿ DCM ಅವರು ಉದ್ಘಾಟನೆ ಮಾಡಿದ್ದಾರೆ, BBMP ಕಮಿಷನರ್ ಇದ್ದಾರೆ, ಅವ್ರಿಗೆ ಗೊತ್ತಾಗಿಲ್ವ ಅಂತ? ಯಾಕಂದ್ರೆ ಆ 2 months ಪ್ರೊಸೆಸ್ ಇರುತ್ತೆ. ಒಂದು ಕಡೆ ಟ್ರಾನ್ಸ್ಲೇಟ್ ಆಗಲೇಬೇಕು, ಒಂದು ಕಡೆ ಇಂಗ್ಲೀಷು, ಒಂದು ಕಡೆ ಕನ್ನಡ. ಅಲ್ಲಿ ಕನ್ನಡ ಯಾವುದೂ ಇಲ್ಲ, 95% ಕನ್ನಡ ಇಲ್ಲವೇ ಇಲ್ಲ ಅಲ್ಲಿ. ಸರ್, ಇವತ್ತು ಫಲಕಗಳಲ್ಲಿ ಕನ್ನಡ ಇಲ್ಲ ಅಂತ ಅನ್ನೋದು ಇದೇ BBMP ಆಫೀಸ್ ಎದುರುಗಡೆ ಇರ್ತಕ್ಕಂಥ ಒಂದು 10 ಅಂಗಡಿಗೆ ಹೋದ್ರೂ ಕಾಣಿಸುತ್ತೆ. ಬೆಳಿಗ್ಗೆ ಅವರೆಲ್ಲ ಓಡಾಡೋಲ್ಲ ಸರ್, ಗೊತ್ತು. ಆದರೂ ಯಾಕೆ ಅವ್ರು ಮಾಡ್ತಾ ಇಲ್ಲ? ನೀವೇನಾದ್ರು ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರಿಗೆ ಸರೆಂಡರ್ ಆಗಿದ್ದೀರಾ? ನೀವು ಅವ್ರ ಸೇವಕರಾಗೋಗಿದ್ದೀರಾ? ನೀವು ಮಾನ್ಯ DCM ಸಾಹೇಬ್ರೆ, ನಿಮ್ಗೆ ಹೇಳ್ತಾ ಇದ್ದೀನಿ, ತಾವು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಜೊತೆಗೆ BBMP ಅಧಿಕಾರಿ ಯಾರಿದ್ದಾರೆ, ತುಷಾರ್ ರಂಗನಾಥ್ರವರು, ನಿಮಗೆ ಕಣ್ಣು ಕಾಣಿಸಿಲ್ವಾ ಸರ್ ಇದು? ಸರ್,
ತುಷಾರ್ ಗಿರಿನಾಥ್. ಆ ತುಷಾರ್ ಗಿರಿನಾಥ್ ಅವರೇ, ದಯವಿಟ್ಟು ನಿಮ್ಗೆ ಇದು ಕಂಡಿಲ್ವಾ? ಇದು ಈ ಕೂಡಲೇ ನೀವು ದಯವಿಟ್ಟು ಈ ತಪ್ಪನ್ನು ಸರಿಪಡಿಸಬೇಕು. ಜೊತೆಗೆ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅದನ್ನು ಪೂರ್ಣವಾಗಿ ಅದನ್ನು ಮತ್ತೆ ಸರಿದೂಗಿಸಿ 60% ಹೆಚ್ಚು ಕನ್ನಡವನ್ನು ಬಳಸಿ ಮತ್ತೆ ಮರುಸ್ಥಾಪನೆ ಮಾಡಬೇಕು ಕನ್ನಡವನ್ನು. ಯಾಕಂದ್ರೆ 3 ದಿನ ಕಾರ್ಯಕ್ರಮ ಆಗುತ್ತೆ. ನಾಳೆ ನೀವು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಮನವಿ ಮಾಡ್ತಾರಾ ಕಮಿಷನರ್ಗೆ ಏನಾದ್ರು ಅಂತ? ಇವತ್ತು ನಿಮ್ಮ ಸುದ್ದಿಯನ್ನು ನೋಡಿಯೂ ಕೂಡ, ಈ ಸುದ್ದಿಯನ್ನು ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ BBMP ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು BBMPಗೆ. ಇಲ್ಲ ಅಂದರೆ BBMPಗೆ ಮುತ್ತಿಗೆ. ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BBMP ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ ಎಂಬುದು ಒಂದು ಕಾರ್ಯಕ್ರಮ ನಡೀತಿದೆ. DCM ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ. ಅದರಲ್ಲಿ ಕನ್ನಡ ಮಾಯವಾಗಿದೆ. 95% ಕನ್ನಡವೇ ಇಲ್ಲ, 5% ಅದು ಕನ್ನಡ ಅಕ್ಷರ ಬಳಸಿದ್ದಾರೆ, ತಪ್ಪಾಗಿ ಬಳಸಿದ್ದಾರೆ. ಈ ಒಂದು ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರೂಪೇಶ್ ರಾಜಣ್ಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, BBMP ಹೇಳುತ್ತೆ ಒಂದು ಕಡೆ 60% ಕನ್ನಡ ಕಡ್ಡಾಯ ಅಂತ ಹೇಳುತ್ತೆ. BBMP ಕೇಂದ್ರ ಕಚೇರಿಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯ ಇದ್ದರೂ 5% ಇದ್ದರೂ ಅದು ತಪ್ಪಾಗಿವೆ. ಏನು ಹೇಳ್ತಾರೆ ಸರ್ ಅಂತ? ಮೊದಲನೇದಾಗಿ ನಾವು ಕನ್ನಡ ಬೆಳೆಸಬೇಕು, ಕನ್ನಡವನ್ನು ನಾವು ಉಳಿಸಬೇಕು, ಎಲ್ಲ ಕಡೆ ಕನ್ನಡ ಬಳಸಿ ಫಲಕಗಳಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡಿಗರು ಎಲ್ಲ ಕಡೆ ಧ್ವನಿ ಎತ್ತುತ್ತಾರೆ. ಆದರೆ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರದ ವ್ಯವಸ್ಥೆಯೇ ಈ ರೀತಿ ಕನ್ನಡವನ್ನು ಕೊಲೆ ಮಾಡ್ತಕ್ಕಂಥದ್ದು, ಕನ್ನಡನ ಬಳಕೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ. ನಾನು BBMP ಅವ್ರಿಗೆ ಕೇಳ್ಕೊಳ್ತೀನಿ. ನಾನು ಸರ್ಕಾರ ಆದೇಶ ತಂದಿದೆ 60%ಗಿಂತ ಜಾಸ್ತಿ ಕನ್ನಡ ಇರಬೇಕು ಅಂತ ಹೇಳಿ. ನೀವು ಬಳಸಿರ್ತಕ್ಕಂಥ ಈ ಫಲಕಗಳು ಏನಿದೆ ಅಲ್ಲ, ಇವತ್ತು ರಸ್ತೆ ಹೆಸರಿಡಬೇಕು, ನಮ್ಮ ರಸ್ತೆ ನಮ್ಮ ಹೆಮ್ಮೆ, ಕರೆಕ್ಟ್, ಒಪ್ಕೋತೀನಿ ನಿಮ್ಮ ಕಾರ್ಯಕ್ರಮ. ಆದರೆ ಕನ್ನಡವೇ ಇಲ್ಲದೆ ಹೋದಂಥ ರಸ್ತೆಯಲ್ಲಿ ಕನ್ನಡಿಗರು ಹೇಗೆ ಓಡಾಡಬೇಕು, ಈ ರಸ್ತೆ ಏನು ಅಂತಂತ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ಅದು ಬಳಸಿದ್ದೀರಾ, ಒಂದು 5% ಕನ್ನಡ ಬಳಸಿದ್ದೀರಾ, 16 ಕರೆಕ್ಟಾಗಿ ಬಳಸಿದ್ದೀರಾ, ತಪ್ಪಾಗಿ. ಅಂದರೆ ಇದನ್ನು ಬಳಸೋದಕ್ಕೆ ನೀವು ಯಾರು ಹೊರ ರಾಜ್ಯದ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿದ್ದೀರಾ? BBMP ಕನ್ನಡಿಗರಿಲ್ವಾ? ಅಥವಾ ಇಲ್ಲಿ ಕನ್ನಡವನ್ನು ಸರಿಯಾಗಿ ಬಳಕೆ ಮಾಡ್ತಕ್ಕಂಥವ್ರನ್ನ ನೀವು ಅವ್ರ ಕೈಲಿ ನೀವು ಒಂದು ಸರಿಯಾದ ಮಾಹಿತಿಯನ್ನು ತಗೊಂಡಿಲ್ವಾ? ಈ ಕೂಡಲೇ ಫಲಕಗಳನ್ನೆಲ್ಲ ನೀವು ಬದಲಾವಣೆ ಮಾಡಬೇಕು. ಈ ಕೂಡಲೇ ನೀವು 60% ಜಾಸ್ತಿ ನೀವು ಆ ಒಂದು ಫಲಕಗಳಲ್ಲಿ ಕನ್ನಡವನ್ನು ಬಳಸಬೇಕು. ಸರ್, ಆ ಒಂದು ಕಾರ್ಯಕ್ರಮದಲ್ಲಿ DCM ಅವರು ಉದ್ಘಾಟನೆ ಮಾಡಿದ್ದಾರೆ, BBMP ಕಮಿಷನರ್ ಇದ್ದಾರೆ, ಅವ್ರಿಗೆ ಗೊತ್ತಾಗಿಲ್ವ ಅಂತ? ಯಾಕಂದರೆ 2 ಮಂತ್ಸ್ ಪ್ರೊಸೆಸ್ ಇರುತ್ತೆ. ಒಂದು ಕಡೆ ಟ್ರಾನ್ಸ್ಲೇಟ್ ಆಗಲೇಬೇಕು, ಒಂದು ಕಡೆ ಇಂಗ್ಲೀಷು, ಒಂದು ಕಡೆ ಕನ್ನಡ. ಅಲ್ಲಿ ಕನ್ನಡ ಯಾವುದೂ ಇಲ್ಲ, 95% ಕನ್ನಡ ಇಲ್ಲವೇ ಇಲ್ಲ ಅಲ್ಲಿ. ಸರ್, ಇವತ್ತು ಫಲಕಗಳಲ್ಲಿ ಕನ್ನಡ ಇಲ್ಲ ಅಂತ ಅನ್ನೋದು ಇದೇ BBMP ಆಫೀಸ್ ಎದುರುಗಡೆ ಇರ್ತಕ್ಕಂಥ ಒಂದು 10 ಅಂಗಡಿಗೆ ಹೋದ್ರೂ ಕಾಣಿಸುತ್ತೆ. ಬೆಳಿಗ್ಗೆ ಅವರೆಲ್ಲ ಓಡಾಡಲ್ವ ಸರ್, ಗೊತ್ತು. ಆದರೂ ಯಾಕೆ ಅವ್ರು ಮಾಡ್ತಾ ಇಲ್ಲ? ನೀವೇನಾದ್ರು ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರಿಗೆ ಸರೆಂಡರ್ ಆಗಿದ್ದೀರಾ? ನೀವು ಅವ್ರ ಸೇವಕರಾಗೋಗಿದ್ದೀರಾ? ನೀವು ಮಾನ್ಯ DCM ಸಾಹೇಬ್ರೆ, ನಿಮ್ಗೆ ಹೇಳ್ತಾ ಇದ್ದೀನಿ, ತಾವು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಜೊತೆಗೆ BBMP ಅಧಿಕಾರಿ ಯಾರಿದ್ದಾರೆ, ತುಷಾರ್ ರಂಗನಾಥ್ರವರು, ನಿಮಗೆ ಕಣ್ಣು ಕಾಣಿಸಿಲ್ವಾ ಸರ್ ಇದು? ಸರ್, ತುಷಾರ್ ಗಿರಿನಾಥ್. ಆ ತುಷಾರ್ ಗಿರಿನಾಥ್ ಅವರೇ, ದಯವಿಟ್ಟು ನಿಮ್ಗೆ ಇದು ಕಂಡಿಲ್ವಾ? ಇದು ಈ ಕೂಡಲೇ ನೀವು ದಯವಿಟ್ಟು ಈ ತಪ್ಪನ್ನು ಸರಿಪಡಿಸಬೇಕು. ಜೊತೆಗೆ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅದನ್ನು ಪೂರ್ಣವಾಗಿ ಅದನ್ನು ಮತ್ತೆ ಸರಿದೂಗಿಸಿ 60% ಹೆಚ್ಚು ಕನ್ನಡವನ್ನು ಬಳಸಿ ಮತ್ತೆ ಮರುಸ್ಥಾಪನೆ ಮಾಡಬೇಕು ಕನ್ನಡವನ್ನು. ಯಾಕಂದ್ರೆ 3 ದಿನ ಕಾರ್ಯಕ್ರಮ ಆಗುತ್ತೆ. ನಾಳೆ ನೀವು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಮನವಿ ಮಾಡ್ತಾರಾ ಕಮಿಷನರ್ಗೆ ಏನಾದ್ರು ಅಂತ? ಇವತ್ತು ನಿಮ್ಮ ಸುದ್ದಿಯನ್ನು ನೋಡಿಯೂ ಕೂಡ, ಈ ಸುದ್ದಿಯನ್ನು ನೋಡಿಯೂ ಕೂಡ ಅವ್ರು ಏನಾದ್ರು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾಳೆ 11 ಗಂಟೆಗೆ ನಾವೆಲ್ಲರೂ BBMP ಏನು ಕಾರ್ಯಕ್ರಮ ನಡೀತಾ ಇದೆ ಅದೇ ಕಾರ್ಯಕ್ರಮದ ಜಾಗಕ್ಕೆ ಹೋಗಿ ಅಲ್ಲೇ ನಿಂತು ಆ ಫಲಕಗಳನ್ನು ತೆಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಅದನ್ನು ಎಚ್ಚೆತ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ನೋದು BBMPಗೆ. ಇಲ್ಲ ಅಂದರೆ BBMPಗೆ ಮುತ್ತಿಗೆ. ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.